ನಿಮ್ಮನ್ನು ನೋಡಿ ಹೊಟ್ಟೆ ಕಿಚ್ಚು ಪಡುವವರನ್ನು ಗುರುತಿಸುವುದು ಹೇಗೆ? ಎಷ್ಟೋ ಸಲ ನಿಮಗೆ ಅನಿಸಿರಬಹುದು, ಒಬ್ಬರು ನಿಮ್ಮ ಜೊತೆ ಚೆನ್ನಾಗಿ ಏನೋ ಇದ್ದಾರೆ, ಆದರೆ ಎಲ್ಲೋ ಒಂದು ಕಡೆ ಏನೋ ಸರಿಯಿಲ್ಲ ಎಂದು. ಯಾವ ತರಹ ಅಂದರೆ, ಒಬ್ಬರು ನಿಮ್ಮ ಪ್ರಗತಿಯನ್ನು ನೋಡಿ ಖುಷಿಪಡುತ್ತಿರಬಹುದು, ಆದರೆ ಆ ಖುಷಿ, ಆ ನಗು ಕೃತಕವೆಂದು ನಿಮಗೆ ಅನಿಸುವುದು. ಹಾಗೆ ಒಬ್ಬರು ನಿಮ್ಮ ಹೊಗಳಿಕೆಯನ್ನು ಮಾಡುತ್ತಿರುವುದು, ಆದರೆ ಆ ಹೊಗಳಿಕೆಯ ಮಾತುಗಳಲ್ಲಿ ತೀಕ್ಷ್ಣತೆ ಕಾಣಿಸುವುದು. ಇದರಿಂದ ನಿಮಗೆ ಗೊಂದಲ ಉಂಟಾಗುತ್ತದೆ. ಅವರು ನಿಮ್ಮ ಸಂತೋಷದಲ್ಲಿ ನಿಜಕ್ಕೂ ಸಂತೋಷವನ್ನು ಕಾಣುತ್ತಿದ್ದಾರೆಯೇ ಅಥವಾ ಒಳಗೊಳಗೆ ಉರಿದುಕೊಳ್ಳುತ್ತಿದ್ದಾರೆಯೇ ಎಂದು. ತತ್ವಜ್ಞಾನಿಯೊಬ್ಬರು ಹೇಳಿರುವುದೇನೆಂದರೆ, ನಮಗೆ ಬೇರೆಯವರ ಆಲೋಚನೆಗಳನ್ನು ನಿಯಂತ್ರಿಸಲು ಸಾಧ್ಯವಿಲ್ಲ, ಆದರೆ ನಾವು ಅಂಥವರನ್ನು ಗುರುತಿಸಲು ಸಾಧ್ಯವಿದೆ. ಇವತ್ತಿನ ವಿಡಿಯೋದಲ್ಲಿ ನಾನು ಇಂತಹದೇ 7 ಸಂಕೇತಗಳ ಬಗ್ಗೆ ತಿಳಿಸಲು ಇಚ್ಛಿಸುತ್ತೇನೆ. ಅದರಿಂದ ನೀವು ತಿಳಿದುಕೊಳ್ಳಬಹುದು ನಿಮ್ಮ ಸಫಲತೆಯಿಂದ ಯಾರು ನಿಜವಾಗಿಯೂ ಖುಷಿಪಟ್ಟವರು ಮತ್ತು ಯಾರು ತೋರ್ಪಡಿಕೆಗಷ್ಟೇ ಖುಷಿಪಟ್ಟವರು ಎಂದು. ಬನ್ನಿ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ, ಯಾರು ನಿಮ್ಮ ಸಫಲತೆಯನ್ನು ಸಣ್ಣತನದಿಂದ ನೋಡುತ್ತಾರೆ. ಗೆಳೆಯರೇ, ನೀವು ಎಂದಾದರೂ ಇಂತಹ ಮಾತನ್ನು ಕೇಳಿರಬಹುದು. ಏನೆಂದರೆ, ಅರೆ ಇದೇನು ಮಹಾ, ಅಥವಾ ಇದೊಂದು ದೊಡ್ಡ ವಿಷಯವೇ ಎಂದು. ನೀವು ನಿಮ್ಮ ಸ್ವಂತ ಪರಿಶ್ರಮದಿಂದ ಏನನ್ನಾದರೂ ಸಾಧಿಸಿದ್ದರೂ ಕೂಡ ಅದನ್ನು ಅವನ ಅದೃಷ್ಟ ಎನ್ನುತ್ತಾರೆ. ನೀವು ಜೀವನದಲ್ಲಿ ಬೆಳೆಯುತ್ತಿದ್ದರೆ ಅದಕ್ಕೂ ಹೇಳುತ್ತಾರೆ, ನಿಮ್ಮ ಟೈಮ್ ಚೆನ್ನಾಗಿದೆ, ಅದಕ್ಕೇ ಏಳಿಗೆ ಆಗುತ್ತಿದೆ ಎಂದು. ಇದೇ ಜನರು ನಿಮ್ಮ ಎದುರಿಗೆ ಮುಗುಳು ನಕ್ಕು ಹಿಂದಿನಿಂದ ಅದೇನು ದೊಡ್ಡ ಮಹಾನ್ ಸಾಧನೆಯಲ್ಲ ಎನ್ನುತ್ತಾರೆ. ಎರಡನೆಯದಾಗಿ, ನಿಮ್ಮ ಅನುಪಸ್ಥಿತಿಯಲ್ಲಿ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡುವವರು. ಯಾವುದಾದರೂ ವ್ಯಕ್ತಿ ನಿಮ್ಮ ಎದುರಿಗೆ ಚೆನ್ನಾಗಿ ಮಾತನಾಡಿ ನಿಮ್ಮ ಹಿಂದೆ ನಿಮ್ಮ ಬಗ್ಗೆ ಕೆಟ್ಟ ಮಾತುಗಳನ್ನು ಆಡುತ್ತಾನೋ, ನಿಮ್ಮನ್ನು ಅನವಶ್ಯಕವಾಗಿ ತೆಗಳುತ್ತಾನೋ, ತಿಳಿದುಕೊಳ್ಳಿ ಅವನು ನಿಮ್ಮನ್ನು ನೋಡಿ ಹೊಟ್ಟೆ ಕಿಚ್ಚು ಪಡುತ್ತಾನೆ ಎಂದು. ತತ್ವಜ್ಞಾನಿಯೊಬ್ಬರು ಹೇಳಿದಂತೆ, ಯಾರು ಬೇರೆಯವರ ತೆಗಳಿಕೆಯನ್ನು ಮಾಡುತ್ತಾರೋ ಅವರು ತಮ್ಮ ದೌರ್ಬಲ್ಯವನ್ನು ಮುಚ್ಚಿಡಲು ಪ್ರಯತ್ನಿಸುತ್ತಿರುತ್ತಾರೆ. ನೆನಪಿರಲಿ, ಯಾರು ನಿಜವಾಗಿಯೂ ನಿಮ್ಮವರೋ ಅವರು ನೀವಿದ್ದರೂ ಇಲ್ಲದಿದ್ದರೂ ನಿಮಗಾಗಿ ಸದಾ ಎದ್ದು ನಿಲ್ಲುತ್ತಾರೆ. ಮೂರನೆಯದಾಗಿ, ನಿಮ್ಮ ಸಂತೋಷದಿಂದ ಖುಷಿಪಡದವರು. ನಿಮ್ಮ ಜೀವನದಲ್ಲಿ ಏನಾದರೂ ಒಳ್ಳೆಯದಾದಾಗ ಖುಷಿ ಇಲ್ಲದೆ ನಿಮಗೆ ಹಾರೈಸುತ್ತಿದ್ದರೆ ಅಥವಾ ಉತ್ಸಾಹ ತೋರಿಸದೆ ಹಾರೈಸುತ್ತಿದ್ದರೆ ಮತ್ತು ಒಳ್ಳೆಯದಾಯಿತು ಎಂದಷ್ಟೇ ಹೇಳಿ ತಕ್ಷಣ ಮಾತು ಬದಲಾಯಿಸಿದ್ದರೆ ತಿಳಿದುಕೊಳ್ಳಿ ನಿಮ್ಮ ಏಳಿಗೆಯನ್ನು ಸಹಿಸಿಕೊಳ್ಳಲಾಗುತ್ತಿಲ್ಲ ಎಂದು. ಇಂತಹ ವ್ಯಕ್ತಿಗಳನ್ನು ಗುರುತಿಸುವುದು ತುಂಬ ಮುಖ್ಯ. ಇಲ್ಲದಿದ್ದರೆ ಇಂಥವರು ನಿಮ್ಮ ಆತ್ಮವಿಶ್ವಾಸವನ್ನು ಕೊಂದು ಬಿಡುತ್ತಾರೆ. ಒಂದು ವೇಳೆ ನಿಮಗೂ ಇಂತಹ ಅನುಭವ ಆಗಿದ್ದರೆ ದಯವಿಟ್ಟು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ನಲ್ಲಿ ತಿಳಿಸಿ. ನಾಲ್ಕನೆಯದಾಗಿ, ನಿಮ್ಮ ತಪ್ಪುಗಳತ್ತ ನಗುವುದು ಮತ್ತು ನಿಮ್ಮ ಒಳ್ಳೆಯ ಗುಣಗಳನ್ನು ನಿರ್ಲಕ್ಷಿಸುವುದು. ನಿಮ್ಮಿಂದ ಏನಾದರೂ ತಪ್ಪಾದಾಗ ತಕ್ಷಣ ಗೇಲಿ ಮಾಡುತ್ತಾರೆ, ಆದರೆ ನೀವು ಏನಾದರೂ ಒಳ್ಳೆಯ ಕಾರ್ಯ ಮಾಡಿದಾಗ ಬಾಯಿ ಮುಚ್ಚಿಕೊಂಡು ಕುಳಿತಿರುತ್ತಾರೆ. ಅದರ ಅರ್ಥ ಅವರು ನಿಮ್ಮ ಅಸಫಲತೆಯಲ್ಲಿ ಅಂದರೆ ವೈಫಲ್ಯದಲ್ಲಿ ಸಂತೋಷವನ್ನು ಕಾಣುತ್ತಾರೆ. ಜ್ಞಾನಿಯೊಬ್ಬರು ಹೇಳಿದಂತೆ, ಯಾರು ಬೇರೆಯವರ ಅಸಫಲತೆಯನ್ನು ಕಂಡು ಸಂತೋಷಪಡುತ್ತಾರೋ ಅವರು ಎಂದಿಗೂ ಕೂಡ ಸಫಲತೆಯನ್ನು ಕಾಣಲಾರರು. ಐದನೆಯದಾಗಿ, ನಿಮ್ಮನ್ನು ನೋಡಿ ಕಲಿಯುತ್ತಾರೆ, ಆದರೆ ಅದನ್ನು ಒಪ್ಪಿಕೊಳ್ಳಲು ಹಿಂದೇಟು ಹಾಕುತ್ತಾರೆ. ಮೊದಲು ನೀವು ಏನೇ ಮಾಡಿದರೂ ಪ್ರಶ್ನೆ ಮಾಡುತ್ತಿದ್ದ ವ್ಯಕ್ತಿ ಈಗ ಅದನ್ನೇ ಅನುಸರಿಸುತ್ತಿದ್ದಾನೆ, ನಿಮ್ಮನ್ನು ನೋಡಿ ಕಲಿಯಲು ಪ್ರಯತ್ನಿಸುತ್ತಿದ್ದಾನೆ. ಆದರೆ ಅದರಲ್ಲಿ ಸಫಲನಾದಾಗ ನಿಮ್ಮನ್ನು ನೋಡಿ ಕಲಿತಿದ್ದು ಎಂದು ಒಪ್ಪಿಕೊಳ್ಳಲು ತಯಾರಿರುವುದಿಲ್ಲ. ಅಂದರೆ ನಿಮ್ಮಿಂದ ಅವನಿಗೆ ಒಳ್ಳೆಯದಾಯಿತು ಎಂದು ಒಪ್ಪಿಕೊಳ್ಳಲು ಅವನು ಸಿದ್ಧನಿರುವುದಿಲ್ಲ. ಆರನೆಯದಾಗಿ, ನಿಮ್ಮ ತಪ್ಪನ್ನು ದೊಡ್ಡದು ಮಾಡಿ ಹೇಳುವುದು. ನಿಮ್ಮ ಚಿಕ್ಕ ತಪ್ಪನ್ನು ದೊಡ್ಡದಾಗಿ ಹೇಳುವುದು ಅಥವಾ ಅದನ್ನು ದೊಡ್ಡ ವಿಷಯವನ್ನಾಗೇ ಮಾಡುವುದು. ಆದರೆ ಅದೇ ನೀವು ದೊಡ್ಡದೇನಾದರೂ ಸಾಧಿಸಿದಾಗ ಅದನ್ನು ಚಿಕ್ಕದೆಂಬಂತೆ ಬಿಂಬಿಸುವುದು. ಅದರ ಅರ್ಥ ಅವನು ನಿಮ್ಮನ್ನು ಕೀಳಾಗಿ ತೋರಿಸುವಲ್ಲಿ ಯಾವ ಅವಕಾಶವನ್ನು ಬಿಡುತ್ತಿಲ್ಲವೆಂದು. ಏಳನೆಯದಾಗಿ, ನಿಮ್ಮ ಆತ್ಮವಿಶ್ವಾಸವನ್ನು ಮುರಿಯಲು ಪ್ರಯತ್ನಿಸುವುದು. ನೀವು ಏನಾದರೂ ಹೊಸದನ್ನು ಮಾಡಲು ಹೊರಟಾಗ ಇದೇ ಜನರು ನಿನ್ನಿಂದ ಸಾಧ್ಯವಿಲ್ಲ,
ನಿನ್ನ ಕೈಯಲ್ಲಿ ಆಗುವುದಿಲ್ಲ ಎಂದು ಹೇಳುತ್ತಾರೆ. ಯಾಕೆಂದರೆ ನೀವು ಸಫಲರಾಗಿ ಅವರಿಗಿಂತ ಮುಂದಕ್ಕೆ ಹೋಗಿ ಬಿಡುವರೇನೋ ಎನ್ನುವ ಭಯ. ಜ್ಞಾನಿಯೊಬ್ಬರು ಹೇಳಿದಂತೆ, ಯಾರಾದರೂ ನಿಮ್ಮನ್ನು ಮುಂದಕ್ಕೆ ಹೋಗುವುದರಿಂದ ತಡೆಯುತ್ತಿದ್ದರೆ ತಿಳಿದುಕೊಳ್ಳಿ, ನೀವು ಸರಿಯಾದ ಮಾರ್ಗದಲ್ಲೇ ಹೋಗುತ್ತಿದ್ದೀರಿ ಎಂದು. ಈ ಪ್ರಪಂಚದಲ್ಲಿ ಎಲ್ಲ ತರಹದ ಜನರಿದ್ದಾರೆ. ಕೆಲವರು ಸತ್ಯದಿಂದ ಇರುವ ಉತ್ತಮ ಮನಸ್ಸಿನ ವ್ಯಕ್ತಿಗಳು ಮತ್ತು ಕೆಲವರು ಮೋಸ, ಹೊಟ್ಟೆಕಿಚ್ಚು ಮತ್ತು ಕೆಟ್ಟ ಮನಸ್ಸಿನ ವ್ಯಕ್ತಿಗಳು. ಇಂತಹ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ವಿಷದ ಬೀಜವನ್ನೇ ಬಿತ್ತುತ್ತಾರೆ. ನಿಮ್ಮ ವಿಶ್ವಾಸವನ್ನು ಬಳಸಿಕೊಂಡು ನಿಮ್ಮ ಬೆನ್ನ ಹಿಂದೆ ಚೂರಿ ಹಾಕುವ ಕೆಲಸವನ್ನು ಮಾಡುತ್ತಾರೆ. ನೀವು ಸಮಯ ಮೀರುವ ಮೊದಲೇ ಇಂಥವರನ್ನು ಗುರುತಿಸಿ ಇವರ ನಕಾರಾತ್ಮಕತೆಯಿಂದ ಬಚಾವಾಗಬಹುದು. ಇನ್ನು ಕೊನೆಯದಾಗಿ ಹೀಗೆ ಇಂತಹದೇ 5 ಸಂಕೇತಗಳ ಬಗ್ಗೆ ತಿಳಿದುಕೊಳ್ಳೋಣ. ಇದರಿಂದ ನಿಮಗೆ ತಕ್ಷಣ ತಿಳಿಯುತ್ತದೆ ಯಾರು ಉತ್ತಮರು ಮತ್ತು ಯಾರು ನೀಚರು ಎಂದು. 1. ಮುಂದೊಂದು ಹಿಂದೊಂದು ಮಾಡುವವರು. ಇಂತಹ ವ್ಯಕ್ತಿಗಳು ನಿಮ್ಮ ಎದುರಿಗೆ ನಿಮ್ಮ ಹೊಗಳಿಕೆಯನ್ನು ಮಾಡುತ್ತಾರೆ. ನೀವು ಆ ಜಾಗದಿಂದ ಸರಿಯುತ್ತಿದ್ದಂತೆ ನಿಮ್ಮ ಬಗ್ಗೆ ಕೆಟ್ಟದಾಗಿ ಹೇಳಲು ಶುರು ಮಾಡಿಕೊಳ್ಳುತ್ತಾರೆ. ಇಂತಹ 2 ಮುಖದ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಇರದಂತೆ ನೋಡಿಕೊಳ್ಳಿ. 2. ಬೇರೆಯವರ ಖುಷಿಯಿಂದ ಹೊಟ್ಟೆ ಕಿಚ್ಚು ಪಡುವವರು. ಇಂಥವರಿಗೆ ಬೇರೆಯವರ ಖುಷಿಯನ್ನು ನೋಡಲಾಗುವುದಿಲ್ಲ. ನೀವು ಸಫಲರಾಗುತ್ತಿದ್ದರೆ ನಿಮಗೆ ಹಾರೈಸುವುದನ್ನು ಬಿಟ್ಟು ಹೊಟ್ಟೆ ಕಿಚ್ಚಿನ ಉರಿಯಲ್ಲಿ ಬೇಯುತ್ತಾರೆ ಅಥವಾ ಅಪಹಾಸ್ಯ ಮಾಡುತ್ತಾರೆ. 3. ಅವಶ್ಯಕತೆ ಇದ್ದಾಗಲಷ್ಟೇ ಗೆಳೆತನವನ್ನು ತೋರಿಸುವುದು. ಕೆಲವರು ಕೆಲಸ ಇದ್ದಾಗಲಷ್ಟೇ ನಿಮ್ಮ ಹತ್ತಿರ ಬರುತ್ತಾರೆ. ನಿಮ್ಮಿಂದ ಲಾಭ ಆಗುವ ತನಕ ಗೆಳೆತನವನ್ನು ಮುಂದುವರಿಸುತ್ತಾರೆ. ನಿಮ್ಮಿಂದ ಏನೂ ಉಪಯೋಗ ಆಗದಿದ್ದಾಗ ನಿಮ್ಮನ್ನು ನಿರ್ಲಕ್ಷಿಸಲು ಪ್ರಾರಂಭಿಸುತ್ತಾರೆ. 4. ಸುಳ್ಳು ಹೇಳುವುದು ಮತ್ತು ಕಾರಣಗಳನ್ನು ಕೊಡುವುದು. ಇಂಥವರ ಅಭ್ಯಾಸ ಹೇಗೆಂದರೆ ಸುಳ್ಳು ಹೇಳುವುದು ಮತ್ತು ಪ್ರತಿ ಸಲ ತನ್ನ ತಪ್ಪನ್ನು ಮರೆಮಾಚಲು ಯಾವುದಾದರೂ ಕಾರಣವನ್ನು ಹುಡುಕುವುದು. 5. ಇತರರನ್ನು ಕೀಳಾಗಿ ತೋರಿಸುವುದು. ಇಂಥವರು ತಾವು ಮುಂದಕ್ಕೆ ಹೋಗುವುದಕ್ಕಿಂತ ಇತರರನ್ನು ಹಿಂದಕ್ಕೆ ದೂಡುವಲ್ಲಿ ಹೆಚ್ಚಿನ ಗಮನವನ್ನು ವಹಿಸುತ್ತಾರೆ. ಇವರಿಗೆ ತಮ್ಮ ಯೋಗ್ಯತೆಯಿಂದ ಸಫಲರಾಗಲು ಆಗದ ಕಾರಣ ಇತರರ ಸಫಲತೆಯನ್ನು ಕೀಳಾಗಿ ತೋರಿಸುವ ಪ್ರಯತ್ನ ಮಾಡುತ್ತಾರೆ. ನಿಮ್ಮ ಸುತ್ತಮುತ್ತಲೂ ಇಂತಹ ವ್ಯಕ್ತಿಗಳಿದ್ದರೆ ಆದಷ್ಟು ಇಂಥವರಿಂದ ದೂರವಿರುವುದು ಉತ್ತಮ. ಧನ್ಯವಾದಗಳು.